ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಹಲೋ, ನಮಸ್ಕಾರ ನನ್ನ ಹೃದಯದ ಪ್ರಜೆಗಳಿಗೆ. ನಾನು ನಿಮ್ಮ ಪ್ರೀತಿಯ ಗೌತಮ್ ದೇವಂಗ ಶೆಟ್ಟಿ ಅಂತ ಹೇಳ್ತಾ ನನ್ನ ಹೃದಯದ ಪ್ರಜೆಗಳ ಹತ್ರ ಹೋಗಿ ಒಂದ್ ಕಡೆ ದೇಶ, ಒಂದ್ ಕಡೆ ದುಡ್ಡು, ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ, ಯಾವ ತರ ಹೇಳ್ತಾರೆ, ಯಾವ ತರ ಆನ್ಸರ್ ಕೊಡ್ತಾರೆ, ನಾನು ಯಾವ ತರ ಕ್ವಶನ್ ಕೇಳ್ತೀನಿ ಅಂತ ನೋಡಿ, ಅದಲ್ಲದೆ ನಮ್ಮ ಯೋಧರ ಬಗ್ಗೆ ಅವ್ರು ಏನಂತ ಹೇಳ್ತಾರೆ ಅಂತ ತೋರ್ಸಕ್ ನಾನ್ ರೆಡಿ, ನೋಡೋಕ್ ನೀವು ರೆಡಿ ಅಂದ್ರೆ ಒಂದು ನಿಮಿಷ ಕ್ಷಮಿಸಿ. ಇದು ನಾರ್ಮಲ್ ಥರ ವಿಡಿಯೋ ಅಂತೂ ಅಲ್ವೇ ಅಲ್ಲ. ನಾನು ಕೇಳೋ ಪ್ರಶ್ನೆಗೆ ಎಷ್ಟೋ ಜನಕ್ಕೆ ಸರಿಯಾಗಿ ಉತ್ತರನೇ ಗೊತ್ತಿರಲಿಲ್ಲ. ಕೇಳೋಕ್ಕೂ ಮುಂಚೆ ನನಗೆ ಗೊತ್ತಿರಲಿಲ್ಲ ಅದು ಯಾವುದು ನಮ್ಮ ದೇಶದ ಬಗ್ಗೆ ಕೇಳೋ ಪ್ರಶ್ನೆ ಅಂತ ಅನ್ನಿಸ್ತಿದ್ಯಾ. ಅದಕ್ಕೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಅಂತ ಹೇಳ್ತಾ ಕೊನೆ ಗಂಟ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಯಾಕಂದರೆ ಅವರು ತಿಳ್ಕೊಳ್ಳಿ ಅಲ್ವಾ. ನಮಸ್ತೆ ಎಲ್ಲರಿಗೂ. ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ದೇಶ ಮುಖ್ಯನಾ ದುಡ್ಡು ಮುಖ್ಯನಾ? ನಮ್ಗೆ ದೇಶ ಮುಖ್ಯ ಬ್ರೋ. ಹೌದಾ? ನಿಮಗೆ ದೇಶ. ಆಲ್ವೇಸ್ ಕಂಟ್ರಿ ಫಸ್ಟ್ ಬ್ರೋ. ಆಲ್ವೇಸ್ ಕಂಟ್ರಿ ಫಸ್ಟ್. ಓಕೆ. ಅಕಸ್ಮಾತ್ ನಮ್ಗೆ ಏನಾದ್ರು ಇನ್ನು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದಿದ್ರೆ ನಮ್ ದೇಶ ಹೇಗಿರ್ತಾ ಇತ್ತು? ತುಂಬಾ ವರಸ್ಟ್ ಆಗಿರ್ತಾ ಇತ್ತು ನಮ್ ದೇಶ. ಈಗ ಇರೋ ದೇಶನೇ ನೋಡಕ್ ಆಗ್ತಾ ಇಲ್ಲ. ಬಟ್ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋದಕ್ಕೆ ನಾವು ಗಾಂಧೀಜಿ ಅವ್ರನ್ನ ನಿಲ್ಸ್ಕೋಬೇಕು. ಅವರೊಬ್ರನ್ನೇ ಅಲ್ಲ, ತುಂಬಾ ಜನ ಇದ್ದಾರೆ. ತುಂಬಾ ಜನ ನಾಯಕರು ಹೋರಾಟ ಮಾಡಿದ್ದಾರೆ. ನೀವು ಅಲ್ಲಿ ನಿಂತ್ಕೊಂಡ್ರೆ ಬೇಜಾನ್ ಮಹಾನಾಯಕರು ತುಂಬಾ ಜನ ಕಷ್ಟಪಟ್ಟು ನಮ್ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಅವ್ರೊಬ್ದು ಎಲ್ರಿಗೂ ತಿಳಿಸ್ಕೊಂಡು ಅವ್ರೊಬ್ರಿಗೂ ಜೈ ಜೈ ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ. ಭಾರತ್ ಮಾತಾ ಕಿ ಜೈ! ಭಾರತ್ ಮಾತಾ ಕಿ ಜೈ! ಭಾರತ್ ಮಾತಾ ಕಿ ಜೈ! ಅದಾದ್ಮೇಲೆ ಕ್ವಶನ್ ನೋಡ್ಕೊತೀನಿ. ದೇಶ ಕಾಯೋ ಯೋಧರ ಬಗ್ಗೆ ನೀವು ಒಂದ್ ಮಾತು ಹೇಳ್ತೀರಾ ಅಂದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಈಗ ಯೋಧ ರೈತ ಅಂತ ಬಂದ್ರೆ ರೈತರು ನಮ್ ಬೆನ್ನೆಲ್ಬು. ಅವ್ರ ಅನ್ನ ಹಾಕಿದ್ರೆ ನಾವು ಊಟ, ನಮಗ್ ಅನ್ನ ಸಿಗೋದು ಎಲ್ಲಾರ್ಗು ಅಷ್ಟೇ. ರೈತ ನಮ್ಮ ಶಕ್ತಿ. ಯೋಧ ಅಂದ್ರೆ ಅವ್ರು ನಮ್ಮನ್ ಕಾಯತ್ರೆ ನಾವು ಚೆನ್ನಾಗಿರ್ತೀವಿ. ಅವ್ರು ಏನಾದ್ರು ಈ ತರನೇ ನಮ್ಮ ನಾರ್ಮಲ್ ಲೈಫ್ ಲೀಡ್ ಮಾಡಿದ್ರೆ ಅಲ್ಲಿ ಕಾಯೋದ್ ಬಿಟ್ಟು ಇಲ್ಲಿ ಏನಾದ್ರು ಅವ್ರು ಬಂದ್ರೆ ನಾವು ಸ್ಪಾಯ್ಲ್ ಆಗ್ತೀವಿ. ನಮ್ ಲೈಫ್ ಸ್ಪಾಯ್ಲ್ ಆಗುತ್ತೆ, ನಮ್ಮನ್ ಕಾಪಾಡೋಕ್ ಯಾರು ಇರಲ್ಲ. ಸೇನೆ ನಮ್ಮ ಹೆಮ್ಮೆ. ದುಡ್ಡ ದೇಶನ ಯಾವ ರೀತಿಲಿ ಹೇಳ್ಬೇಕು? ಪಾರ್ಲಿಮೆಂಟಲ್ ರೀತಿಲಿ ಹೇಳ್ಬೇಕಾ, ಸ್ಟೂಡೆಂಟ್ ಆಗಿ ಹೇಳ್ಬೇಕಾ? ನಿಮ್ ಇಷ್ಟ ಅದು. ಪಾರ್ಲಿಮೆಂಟಲ್ ರೀತಿಲಾದ್ರೆ ದೇಶದ ಹೆಸರಲ್ಲಿ ದುಡ್ಡು ಮಾಡ್ತಾರೆ. ಏನಂದ್ರೆ ಪಾರ್ಲಿಮೆಂಟಲ್ ರೀತಿಲಾದ್ರೆ ದೇಶದ ಹೆಸರಲ್ಲಿ ದುಡ್ಡು ಮಾಡ್ತಾರೆ. ಇದು ನಮ್ ದೇಶ ಅಂದ್ರೆ ಜನರಲ್ ಆಗಿ ಹೇಳ್ಬೇಕಂತಂದ್ರೆ ದೇಶ ಮುಖ್ಯ, ಬಟ್ ದೇಶದಲ್ಲಿ ಬದುಕಕ್ಕೆ ದುಡ್ಡು ಮುಖ್ಯ. ಸಕ್ಕದಾಗಿ ಹೇಳಿದ್ರು. ಅಕಸ್ಮಾತ್ ನಮ್ಗೇನಾದ್ರು ಇನ್ನು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದಿದ್ರೆ ನಮ್ ದೇಶ ಹೇಗಿರ್ತಾ ಇತ್ತು? ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತಂದ್ರೆ ಬ್ರಿಟಿಷ್ ಕೈ ಕೆಳಗಡೆ ಇರ್ತಾ ಇದ್ವಿ. ಬಟ್ ಆದ್ರೆ ಕೂಲಿಗಾರಾಗಿ ಇರ್ತಾ ಇದ್ರಿ ಹೊರತು ನೆಮ್ಮದಿನೂ ಇರ್ತಿತ್ತು. ಸ್ವಲ್ಪ ಫ್ಯಾಮಿಲಿ ಜೊತೆ ಇರ್ಬೋದಿತ್ತು. ಇವಾಗ ಸಿಕ್ಕಿರೋದ್ರನ್ನ ಯಾರು ಕೂಡ ಸರಿಯಾಗಿ ಬಳಸ್ಕೊತಾರೆ, ಎಲ್ಲ ದುರುಪಯೋಗ ಪಡಿಸ್ಕೊಳ್ಳೋದೆ. ಪಾರ್ಲಿಮೆಂಟ್ ಅಲ್ಲಿ ಕೂತಿರೋ ಮಿನಿಸ್ಟರ್ಸ್ ಗಳಿಂದ ಹಿಡಿದು ರೋಡಲ್ಲಿ ಓಡಾಡೋ ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳೋರಿಂದ ಎಲ್ಲರೂ ದುಡ್ಡುಗೋಸ್ಕರನೇ ಮಾಡ್ತಾರೆ ಹೊರತು ಯಾರು ಇವಾಗ ಇದಕ್ಕೋಸ್ಕರ ಏನೋ ಬದುಕಲ್ಲ. ತಾವಾಯ್ತು ತಮ್ಮ ಜೀವನ ಆಯ್ತು ಅಂತ ಬಿಸಿ ಶೆಡ್ಯೂಲ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಎಲ್ಲ ದುಡ್ಡಿನ ಮೇಲೆ ನಿಂತಿದ್ದಾರೆ ಅಂತ ನೀವ್ ಹೇಳ್ತಾ ಇದೀರ. ಹೌದು, ದುಡ್ಡು ಇಂಪಾರ್ಟೆಂಟ್, ಬಟ್ ಅದೇ ಜೀವನ ನಡ್ಸಕ್ ಮಾತ್ರ ಸಾಕೋದು. ಜಾಸ್ತಿ ಆದ್ರೆ ಅಮೃತ ಕೂಡ ವಿಷ ಆಗತ್ತಲ್ಲ, ಅದೇ ತರ. ನಿಮ್ಗೆ ದೇಶ ಮುಖ್ಯನಾ ದುಡ್ಡು ಮುಖ್ಯನಾ? ದೇಶ ಮುಖ್ಯ ನಮ್ಗೆ. ದೇಶ ಮುಖ್ಯ. ಯಾಕೆ? ಯಾಕೆ ಅಂದ್ರೆ ನಾವು ದೇಶದ ನಮ್ಮ ಕರ್ನಾಟಕ, ನಮ್ ಇಂಡಿಯಾ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಭಕ್ತಿ ಇದೆ ಅಂಡ್ ರೆಸ್ಪೆಕ್ಟ್ ಇದೆ. ಅದಕ್ಕೆ ನಂಗೆ ದೇಶನೇ ಮುಖ್ಯ. ನಾವು ದೇಶದಲ್ಲಿ ಎಷ್ಟು ದುಡಿದ್ರು ನಮಗ್ ದುಡ್ಡು ಸಿಕ್ಕೇ ಸಿಗುತ್ತೆ. ನಮ್ ದೇಶ, ನಮ್ ಕರ್ನಾಟಕ ಅನ್ನೋದು ನಂಗೆ ಮನೆ ಭಾವನೆ. ಅದು ಅಕಸ್ಮಾತ್ ನಮ್ಗೇನಾದ್ರು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದಿದ್ರೆ ನಾವ್ ಹೇಗಿರ್ತಾ ಇದ್ರಿ? ಅಂದ್ರೆ ನಮ್ ದೇಶ ಹೇಗಿರ್ತಾ ಇತ್ತು? ನಾವು ಯಾವಾಗ್ಲೂ ಹಾಳ್ಗಳಾಗಿ ಬದುಕ್ತಿದ್ವಿ ಅಷ್ಟೇ. ಇನ್ನೊಬ್ರ ಕೈ ಕೆಳಗೆ ಇರ್ಬೇಕು. ಇನ್ನು ವಿ ಆರ್ ವರ್ಕಿಂಗ್ ಅಂಡರ್ ದೆಮ್. ಅನಾಲಜಿ ಚೇಂಜ್ ಆಗಿದೆ ಅಷ್ಟೇ. ಅದು ಅರ್ಥ ಆಯ್ತು ಅನ್ಸುತ್ತೆ. ನಮಗೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ಸರ್? 75. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ 79. ಕ್ಲಾರಿಟಿ ಇಲ್ಲ ಪ್ರಭು. 75 ಅನ್ಸುತ್ತೆ. 79.
ನಮಗೆ ಸ್ವಾತಂತ್ರ್ಯ ಬಂದು 79 ವರ್ಷ ಕಂಪ್ಲೀಟ್ ಆಗಿ ಈಗ 80 ವರ್ಷಕ್ಕೆ ಕಾಲಿಡ್ತಾ ಇದೆ. ಇನ್ನ 75ರಲ್ಲೇ ಇದ್ರು. ಅವಾಗ ಬ್ರೇಕಪ್ ಆಗಿತ್ತು 75ರಲ್ಲಿ. ಅದಕ್ಕೆ ಬರೀ ಇಂಥದೆಯಾ? ನಮ್ಮ ದೇಶ ಅಲ್ಲದೆ ಬೇರೆ ದೇಶನೂ ಸ್ವಾತಂತ್ರ್ಯ ಅಂದ್ರೆ ಇಂಡಿಪೆಂಡೆನ್ಸ್ ದಿನ ಆಚರಿಸ್ತಾರೆ. ಅದು ಯಾವ್ಯಾವ ದೇಶ ಅಂತ ನಿಮ್ಗೆ ಗೊತ್ತಾ? ಎಷ್ಟು ದೇಶ ಅಂತ ಏನಾದ್ರು ಗೊತ್ತಾ? ಆ ಗೊತ್ತಿಲ್ಲ, ಬಟ್ ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ದೇಶದಲ್ಲಿ ಬಂದಿರೋದ್ರಿಂದ ನಾವು ಕೈ ಕೆಳಗಡೆ ಆಗಿರೋದ್ರಿಂದ ನಾವು ಫೇಮ್ ಆಗಿದೀವಿ ಅಷ್ಟೇ. ಇಂಡಿಯನ್ಸ್ ಬ್ರಿಟಿಷ್ ಕೈ ಕೆಳಗಡೆ ಇದ್ರು, ಇವಾಗ ನಮ್ಗೊಂದು ಸ್ವಾತಂತ್ರ್ಯ ಸಿಕ್ತು ಅಂತ. ಬೇರೆ ದೇಶದ ನಂಗೆ ಅಷ್ಟು ನಾಲೆಜ್ ಇಲ್ಲ, ಗೊತ್ತಿಲ್ಲ. ನಿಮಗೆ ದೇಶ ಮುಖ್ಯನಾ ದುಡ್ಡು ಮುಖ್ಯನಾ? ನಮಗೆ ಯಾವಾಗಿದ್ರು ಮಧ್ಯರಾತ್ರಿ ಕೇಳಿದ್ರು ದೇಶನೇ ಮುಖ್ಯ ಅಂತ ಹೇಳೋದು. ಇದು ನಮ್ ದೇಶ ಅಂದ್ರೆ. ದೇಶ ಎಲ್ಲ ಕೊಡುತ್ತೆ ನಮ್ಗೆ, ದುಡ್ಡೇನ್ ಕೊಡುತ್ತೆ? ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಫಸ್ಟ್ ನಾವು ದೇಶ ಉಳಿಸ್ಕೊಂಡ್ರೆ ಆಮೇಲೆ ದುಡ್ಡು ನಾವೇ ಸಂಪಾದನೆ ಮಾಡ್ಕೊಂಬೋದಲ್ಲ. ದೇಶ ಮುಖ್ಯ ಅಂತ ಹೇಳ್ತೀರಾ? ದೇಶನೇ ಮುಖ್ಯ. ಓಕೆ. ನಮ್ಗೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿಗೆ? 80. ಕರೆಕ್ಟು. ಅದಕ್ಕೆ ಯಾಕೆ 80? ಓಕೆ. ನಿಮ್ಗೆ ದೇಶ ಮುಖ್ಯನಾ ದುಡ್ಡು ಮುಖ್ಯನಾ? ದೇಶ ಮುಖ್ಯ. ದೇಶ ಮುಖ್ಯ ಅಲ್ವಾ? ಯಾಕೆ? ದುಡ್ಡು ಇವತ್ತು ಬರುತ್ತೆ ಇರುತ್ತೆ, ದೇಶ ಅನ್ನೋದು ಐಡೆಂಟಿಟಿ ಇರುತ್ತಲ್ಲ ನಮಗೆ, ಅದಕ್ಕೋಸ್ಕರನೇ. ಯಾಕಂದ್ರೆ ನಾವು ಇವತ್ತು ಇರ್ತೀವಿ, ನಾಳೆ ಸಾಯ್ತೀವಿ, ದುಡ್ಡಿರುತ್ತೆ ಹೋಗುತ್ತೆ, ಬಟ್ ಸಾಯೋವರೆಗೂ ನಮ್ ಜೊತೆ ನಮ್ ದೇಶ. ಎಲ್ಲಿದ್ರು ಭಾರತೀಯರು ನಾವು ಅಂತ ಹೇಳ್ಕೊಳಕ್ ಒಂದು ಪ್ರೌಡ್ ಮೂಮೆಂಟ್. ಚಪ್ಪಾಳೆ ಹೊಡಿರಿ. ಯೋದ್ರ ಬಗ್ಗೆ ನೀವೊಂದ್ ಮಾತು ಹೇಳ್ತೀನಿ ಅಂದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಸೈ. क्या बात है सर, क्या बात है सर, क्या बात, ये बात है. ನೀವು ಅಷ್ಟೇ, ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಥ್ಯಾಂಕ್ ಯು. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವ ವರ್ಷದಲ್ಲಿ? 1947. ಅದಾದ್ಮೇಲೆ ನಮ್ಮ ದೇಶನೇ ಬಿಟ್ಟು ಬೇರೆ ದೇಶದಲ್ಲೂ ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸ್ತಾರೆ. ಅದ್ ಯಾವ ದೇಶ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಯಾವ್ದೋ ಒಂದ್ ದೇಶದಲ್ಲಿ ಆಚರಿಸ್ತಾರೆ, ಬಟ್ ಮರ್ತೋಗಿದೆ. ನಮ್ಮ ದೇಶ ಬಿಟ್ಟು ಬೇರೆ ದೇಶನೂ ಸೇಮ್ ಆ ದಿನನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾರೆ. ಯಾವ ದೇಶ ನಿಮ್ಗೆ ಏನಾರು ಗೊತ್ತಾ? ಯಾರಿಗೂ ಗೊತ್ತಿಲ್ಲ. 4 ದೇಶ. ಅದ್ಯಾವ್ದು ಅಂದ್ರೆ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಲಿಥುಯನ್, ಆಮೇಲೆ ಬಹ್ರೈನ್ ಅಂತ. ನಮ್ಮ ಯೋದ್ರ ಬಗ್ಗೆ ನೀವೊಂದ್ ಮಾತು ಹೇಳ್ತೀರಾ ಅಂದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಸ್ವಾತಂತ್ರ್ಯ ತಗೊಂಬರ ಬ್ರಿಟಿಷ್ ನಮ್ ಸ್ವಾತಂತ್ರ್ಯ ತಗೊಂಬರಕ್ಕೆ ನಮ್ಮ ಮಹಾನಾಯಕರು ಮಹಾತ್ಮ ಗಾಂಧೀಜಿ ಆಗ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗ್ಬೋದು, ಭಗತ್ ಸಿಂಗ್ ಆಗ್ಬೋದು, ತುಂಬಾ ಕಷ್ಟಪಟ್ಟು ತುಂಬಾ ಇದ್ ಮಾಡಿ ನಮ್ಗೆ ಸ್ವಾತಂತ್ರ್ಯ ಬ್ರಿಟಿಷ್ ಇಂದ ಬಿಡಿಸ್ಕೊಟ್ಟು ನಮ್ಗೆ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗಲ್ಲ. ಪಾಲನೆ ನಮ್ಮ ಭಾರತ ದೇಶಕ್ಕೆ ದೇವ್ರ ತರ ಅವರು. ತುಂಬಾ ಕಷ್ಟಪಟ್ಟು ಬ್ರಿಟಿಷ್ ಕಾಲದಿಂದ ಹೋರಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಸತ್ಯ ಅಹಿಂಸಾ ಅನ್ನೋದು ಮಹಾತ್ಮ ಗಾಂಧೀಜಿ 3 ಪಾಲಿಸ್ಬಿಟ್ಟು ಮಾಡಿರೋದು ತುಂಬಾ ಒಂದು ಒಳ್ಳೆ ಇದು. ಸ್ವಾತಂತ್ರ್ಯ ಬಂದಿರೋದಕ್ಕೆ ಇಂಡಿಯಾದಲ್ಲಿ ಇವಾಗ ಎಲ್ಲರೂ ಜನ, ನಮ್ಮ ಭಾರತ ದೇಶದ ಜನ ಒಂದ್ ಫ್ರೀಡಮ್ ಆಗ ಅನ್ನೋದು ಒಂದ್ ಇದೈತೆ. ನಿಮ್ ಮಾತು ಕೇಳಿ ನನಗೆ ಸೋಷಿಯಲ್ ಟೆಕ್ಸ್ಟ್ ಬುಕ್ ಜ್ಞಾಪನ ಆಗೋಯ್ತು. ಒಪ್ತೆ ಕಡೆ ಒಪ್ತೆ. ನಿಜ, ಲಿಟರಲಿ. ನೀವು ನಾವು ಅಷ್ಟೇ ಬಸ್. ಯೋದ್ರ ಬಗ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಏನೋ ಬ್ರೋ, ನಮ್ಗೂ ಪ್ರೌಡ್ ಆಫ್ ದೆಮ್. ಅಷ್ಟೆಲ್ಲಾ ಕಷ್ಟಪಟ್ಟು ನಮ್ಗೆ ಇಷ್ಟ ಇಂಡಿಪೆಂಡೆನ್ಸ್ ತಂದ್ಕೊಟ್ಟು ನಾವ್ ಇವತ್ತು ಇರೋದಕ್ಕೆ ಕಾರಣ ಅವರೇನೆ. ಪ್ರೌಡ್ ಆಫ್ ದೆಮ್. ನಾವಿಷ್ಟು ಸೇಫ್ ಆಗಿದೀವಿ ಅಂದ್ರೆ ಅವರೇ ಕಾರಣ. ಆಗಸ್ಟ್ 14th 1947 ಅಲ್ಲಿ ಬೇರೆ ದೇಶದನ್ನ ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾರೆ. ಇವಾಗ ಹೆಂಗ್ ನಮ್ದು ಇಂಡಿಯಾದನ್ನ ಆಗಸ್ಟ್ 15th ಆಚರಿಸ್ತಾರೋ ಅದೇ ದೇಶ ಯಾವ್ದು ಅಂತ, ಆ ಕಂಟ್ರಿ ಯಾವ್ದು ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಸೊ ನೋಡಿದ್ರಲ್ಲ ನನ್ನ ಹೃದಯದ ಪ್ರಜೆಗಳು ಯಾರ್ಯಾರು ಹೇಗೆ ಮಾತಾಡೋರು ಅಂತ. ಅವ್ರಿಗೆ ನಮ್ ದೇಶದ ಬಗ್ಗೆ ಎಷ್ಟು ಗೊತ್ತಿತ್ತು, ಎಷ್ಟು ಗೊತ್ತಿರ್ಲಿಲ್ಲ, ನಾನೆಷ್ಟು ತಿಳಿಸ್ದೆ ಅಂತ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ನನ್ನ ಎಲ್ಲಾ ಹೃದಯದ ಪ್ರಜೆಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ಲೇ ಇರಿ, ಹೇಗೆ ಇರಿ, ನಮ್ಮ ಕನ್ನಡಾಂಬೆ ಹಾಗೂ ನಮ್ಮ ದೇಶನ ಡೌನ್ ಮಾಡಕ್ಕೆ ಎಲ್ಲೂ ಬಿಡಬೇಡಿ ಅಂತ ಹೇಳ್ತಾ ಧನ್ಯವಾದಗಳು. ಬಾಯ್. ಬಡ ಮನೆ ಮಕ್ಕಳು ಬೆಳಿಬೇಕಂದ್ರೆ